ಇನ್ನು ಕರ್ನಾಟಕದಲ್ಲೂ ಮತಗಳವು ಅಂತ ಬಾಂಬ್ ಸಿಡಿಸಲಾಗಿದೆ. ಬೆಂಗಳೂರು ಕೇಂದ್ರ ವ್ಯಾಪ್ತಿಯಲ್ಲಿ ಮತಗಳವು. ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಮನ್ಸೂರ್ ಅಲಿ ಖಾನ್ ನಮ್ಮ ಕ್ಷೇತ್ರದಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಹೇಳೀಗ ಆರೋಪವನ್ನು ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ಆಗಿದೆ, ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನು ಕೊಡ್ತೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮನ್ಸೂರ್ ಅಲಿ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮನ್ಸೂರ್ ಅಲಿ ಖಾನ್ ಅವರು ಇದೀಗ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ನಾವು ಮಾತಾಡ್ಸೋಣ. ಸರ್, ನಿನ್ನೆ ರಾಹುಲ್ ಗಾಂಧಿ ಅವರು ಒಂದಷ್ಟು ದಾಖಲೆಗಳನ್ನ ಕೂಡ ಬಿಡುಗಡೆ ಮಾಡಿದ್ರು, ಪ್ರಮುಖವಾಗಿ ನಿಮ್ಮ ಕ್ಷೇತ್ರ ಇದು. ಹಾಗಾಗಿ ನೋಡಿ, ನಮ್ಮ ಲೀಡರ್ ರಾಹುಲ್ ಗಾಂಧಿ ಅವರು ತರೋ ರಿಸರ್ಚ್ ಮಾಡಿದ್ದಾರೆ. ಮತ್ತೆ ಏನ್ ದಾಖಲೆ ಇದೆ ಎಲ್ಲ RT ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೇಟಾ, ಅದು ಏನ್ ಡೇಟಾ ನಮ್ಮ ಲೀಡರ್ ಕೊಟ್ಟಿದ್ದಾರೆ ಅದು 100% ನಿಜ. ಮತ್ತೆ ಇವಾಗ ಎಲೆಕ್ಷನ್ ಕಮಿಷನ್ ರಿಪ್ಲೈ ಕೊಡಬೇಕು, ಯಾಕೆ ವೋಟರ್ ಲಿಸ್ಟ್ ಆ ಪರಿಸ್ಥಿತಿಯಲ್ಲಿ. ನಿಮ್ಮ ಕ್ಷೇತ್ರ ಸರ್, ತಾವು ಕೂಡ ಅಲ್ಲಿ ಡಿಫಿಟೆಡ್ ಅಭ್ಯರ್ಥಿ ಆಗಿದ್ದೀರಿ. ಆ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಏನಾದರೂ ನಿಮ್ಗೆ ಇದರ ವಾಸನೆ ಬಂದಿತ್ತಾ ಅಂತ? ನೋಡಿ, ನಾವು ಚುನಾವಣೆಯಲ್ಲಿ ಬಿಸಿ ಇರ್ತೀವಿ. ನಾವು ಟೋಟಲ್ ಟ್ರಸ್ಟ್ ಮಾಡೋದು ಎಲೆಕ್ಟೋರಲ್ ಡೇಟಾಗೆ. ಓಕೆ, ಇದು ಚುನಾವ್ ಆಯೋಗ ರಿಪ್ಲೈ ಕೊಡಬೇಕು, ಯಾಕೆ ಈ ಪರಿಸ್ಥಿತಿ ಇದೆ, ನಾವು ತೋರಿಸ್ತಾ ಇದೀವಿ ಈ ತರ ಇದೆ ಅಂತ. ಅವ್ರು ಇವಾಗ ರಿಪ್ಲೈ ಮಾಡಬೇಕು. ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ 6 months ಇಂದ ಎಷ್ಟು ಕೆಲಸ ಮಾಡಿದ್ದಾರೆ. ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಕೊಡ್ತಿದ್ದೀರಿ, ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದೀರಿ. ವಾಟ್ ನೆಕ್ಸ್ಟ್ ಅಂತ ಸರ್ ಮುಂದೆ? ನೆಕ್ಸ್ಟ್ ಲೆಟ್ ಸಿ, ವಿ ಹ್ಯಾವ್ ಅ ಪ್ಲಾನ್ ಆಫ್ ಆಕ್ಷನ್ ಫಾರ್ ದಿಸ್. ಇದಿಷ್ಟು ಕೂಡ ಮನ್ಸೂರ್ ಅಲಿ ಖಾನ್ ಅವರ ಮಾತು. ಆಯೋಗ ಕೂಡ ನಾವು ದೂರನ್ನ ಕೊಟ್ಟಿದ್ದೀವಿ, ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅಂತ ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಮನ್ಸೂರ್ ಅಲಿ ಖಾನ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.